ಶ್ರೀರಾಮಚಂದ್ರ ಹೇಳಿದ ಶೃಂಗಬೇರಪುರ ಇಲ್ಲಿಯೇ ಇರಬೇಕು. ನಾನು ಇಲ್ಲಿಯೇ ಇಳಿದು ಗುಹನನ್ನು ಕಾಣಬೇಕು. ಶ್ರೀರಾಮಚಂದ್ರನ ಸಂದೇಶವನ್ನು ತಿಳಿಸಬೇಕು. ಗುಹರಾಜನಿರುವ ಸ್ಥಳಕ್ಕೆ ಬಂದಾಯಿತು. ಆದಷ್ಟು ಬೇಗ ನಾನು ಅವನನ್ನು ಕಾಣಬೇಕು. ಪ್ರಭು, ತಮ್ಮನ್ನು ಕಾಣಲು ಮಹಾಕಪಿಯೊಂದು ಬಂದಿದೆ. ಮಹಾಕಪಿ? ಮಹಾಕಪಿ ಎಂದರೆ ಓಹೋ, ಸಮುದ್ರವನ್ನೇ ಲಂಘಿಸಿದ ಮಹಾಬಲ ಹನುಮಂತನೇ ಇರಬಹುದು. ಹೌದು ಹೌದು, ನಾವು ಈಗ ಅವನನ್ನು ವೈಭವದಿಂದ ಆದರದಿಂದ ಸತ್ಕಾರ ಮಾಡೋಣ. ಬನ್ನಿ ಬನ್ನಿ. ನೀನು ನನ್ನ ಪ್ರಿಯ ಮಿತ್ರ ಶ್ರೀರಾಮಚಂದ್ರನ ಭಕ್ತ ಹನುಮಂತನೇ ಇರಬಹುದು. ಹೌದು, ಅಂಜನಾಸುತ ವಾಯುಪುತ್ರ ಹನುಮಂತ, ಶ್ರೀರಾಮನ ಪಾದಸೇವಕ. ನಾನು ನಿಷಾದ ಪ್ರಭು ಗುಹ ಮಹಾರಾಜ. ಗುಹ ಮಹಾರಾಜನಿಗೆ ಪ್ರಣಾಮಗಳು. ನಿನಗೆ ಮಂಗಳವಾದ. ಹನುಮಂತ, ನಿನ್ನ ಸಾಹಸವನ್ನು ಕೇಳಿ ಬನ್ನಿ. ನಿನ್ನ ದರ್ಶನದಿಂದ ನಾನು ಧನ್ಯನಾದೆ. ಶ್ರೀರಾಮನ ಅಪಾರ ಅನುಗ್ರಹಕ್ಕೆ ಪಾತ್ರನಾದ ನಿನಗೆ ನನ್ನ ವಂದನೆಗಳು. ವಾನರವೀರ, ನಿನ್ನನ್ನು ಆದರದಿಂದ ಸತ್ಕರಿಸುವ ಭಾಗ್ಯ ನಮ್ಮದಾಗಲಿ. ಕ್ಷಮಿಸು ನಿಷಾಧರಾಜ, ಸತ್ಕಾರ ಪುರಸ್ಕಾರಗಳಿಗೆ ಸಮಯವಿಲ್ಲ. ನಾನು ರಾಮ ಕಾರ್ಯದ ಮೇಲೆ ಬಂದಿದ್ದೇನೆ. ಶ್ರೀರಾಮನ ಆದೇಶದಂತೆ ರಾಮ, ಸೀತಾ, ಲಕ್ಷ್ಮಣರು ಎಲ್ಲರೂ ಕುಶಲವಾಗಿದ್ದಾರೆ ಎಂದು ನಿನಗೆ ತಿಳಿಸಿ ನಿನ್ನ ಕುಶಲ ವಾರ್ತೆಯನ್ನು ತೆಗೆದುಕೊಂಡು ಹೋಗಬೇಕು. ನಿನ್ನಿಂದ ನಂದಿಗ್ರಾಮದ ಮಾರ್ಗವನ್ನು ತಿಳಿದು ಭರತನನ್ನು ಕಂಡು ಅವನಿಗೆ ಶ್ರೀರಾಮಚಂದ್ರನ ಕುಶಲವನ್ನು ತಿಳಿಸಬೇಕು. ನಾನು ಕಾಲ ವ್ಯಯ ಮಾಡುವಂತಿಲ್ಲ ಗುಹ ಮಹಾರಾಜ. ವಾನರವೀರ, ನಾನು ನಿನ್ನ ಮಾತನ್ನು ಗೌರವಿಸುತ್ತೇನೆ. ನನ್ನಿಂದಾಗಿ ಶ್ರೀರಾಮ ಕಾರ್ಯದಲ್ಲಿ ವಿಳಂಬವಾಗಬಾರದು. ನಾನು ನಿನ್ನನ್ನು ತಡೆಯುವುದಿಲ್ಲ. ನಿಷಾಧರಾಜ, ಸತ್ಯ ಪರಾಕ್ರಮಿಯಾದ ನಿಮ್ಮ ಮಿತ್ರ ರಾಮಚಂದ್ರ ಸೀತಾ ಲಕ್ಷ್ಮಣರೊಡನೆ ನಿನ್ನ ಕುಶಲವನ್ನು ಕೇಳಿದ್ದಾರೆ. ಅವರೀಗ ಭರದ್ವಾಜರ ಆಶ್ರಮದಲ್ಲಿದ್ದಾರೆ. ಪಂಚಮಿಯ ಈ ರಾತ್ರಿ ಅಲ್ಲಿಯೇ ತಂಗಿದ್ದು ನಾಳೆ ಹೊರಟು ಬರುತ್ತಾರೆ. ನೀನು ಅವರನ್ನು ಇಲ್ಲಿಯೇ ಸಂದರ್ಶಿಸಬಹುದು. ಕಪಿವೀರ, ನಿನ್ನ ಮಾತು ಕರ್ಣಾನಂದಕರವಾಗಿದೆ. 14 ವರ್ಷಗಳ ಹಿಂದೆ ನೋಡಿದ ಶ್ರೀರಾಮನನ್ನು ಮತ್ತೆ ಎಂದು ನೋಡುತ್ತೇನೋ ಎಂದು ಕಾತರಿಸುತ್ತಿದ್ದೆ. ಶ್ರೀರಾಮನ ಕ್ಷೇಮ ವಾರ್ತೆಯನ್ನು ತಿಳಿಸಿ ನೀನು ನಮಗೆ ಮಹದುಪಕಾರವನ್ನು ಮಾಡಿದೆ. ಇನ್ನೊಂದು ಯಾವಾಗಲಾದರೂ ನಿನ್ನನ್ನು ಸತ್ಕರಿಸುವ ಸೌಭಾಗ್ಯವನ್ನು ಕರುಣಿಸು ಹನುಮಂತ. ಈಗ ನಿನಗೆ ಭರತನ ಬಳಿಗೆ ಹೋಗುವ ಮಾರ್ಗವನ್ನು ತೋರಿಸು. ನಾನಿನ್ನು ಹೋಗಿ ಬರುತ್ತೇನೆ ಮಹಾರಾಜ. ನಿನಗೆ ಮಂಗಳವಾದ. ಜೈ ಶ್ರೀರಾಮ್! ಜೈ ಶ್ರೀರಾಮ್!
ಶ್ರೀಮನ್ನಾರಾಯಣ 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 ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಪರಮಯೋಗಿ ಜನ ಭಾಗ್ಯದೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಯೋಗಿ ಜನ ಭಾಗ್ಯದೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಯೋಗಿ ಜನ ಭಾಗ್ಯದೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಾತ್ಮ ಪರಮಾನು ಬ್ರಹ್ಮ ಶ್ರೀ ತಿರುವೆಂಕಟಗಿರಿ ದೇವ ಪರಮಾತ್ಮ ಪರಮಾನು ಬ್ರಹ್ಮ ಶ್ರೀ ತಿರುವೆಂಕಟಗಿರಿ ದೇವ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಅತ್ತೆಯವರಿಗೆ ಪ್ರಣಾಮಗಳು. ಊರ್ಮಿಳೆ, ಬಾ ಕುಳಿತುಕೋ. ಅತ್ತೆಯವರೇ, ಬಹಳ ಸಮಯದಿಂದ ಪೂಜೆಯಲ್ಲಿ ಮುಳುಗಿ ಹೋಗಿರುವಂತೆ ಕಾಣುತ್ತಿದೆ. ನೀವಿನ್ನೂ ಉಪಹಾರ ಸೇವಿಸಿಲ್ಲವೆಂದು ಸಖಿ ಹೇಳಿದಳು. ಅದಕ್ಕೆ ನಾನು ಬಂದೆ. ಊರ್ಮಿಳೆ, ನೀನು ನನ್ನ ಮಗಳಾಗಿ, ನನ್ನ ಸೊಸೆಯಾಗಿ 14 ವರ್ಷಗಳು ಸೇವೆಯನ್ನು ಮಾಡುತ್ತಿರುವೆ. ನಿನ್ನ ಸದ್ಗುಣ ಸಹನೆಗಳನ್ನು ನೋಡುತ್ತಿದ್ದರೆ ನನಗೆ ಸಂತೋಷವೂ ಆಗುತ್ತಿದೆ, ಸಂಕಟವೂ ಆಗುತ್ತಿದೆ. ಸಂಕಟ ಬೇಕೆ ಅತ್ತೆಯವರೇ? ನನ್ನ ಸೊಸೆ ಸೀತೆ ತನ್ನ ಪತಿಯೊಡನೆ ವನವಾಸಕ್ಕೆ ಹೊರಟು ಬಿಟ್ಟಳು. ಅವಳಿಗೆ ಪತಿಯ ಜೊತೆ ಇರುವ ಸಂತೋಷವಾದರೂ ಸಿಕ್ಕಿತು. ಆದರೆ ನಿನಗೆ ಆ ಭಾಗ್ಯವೂ ಸಿಗಲಿಲ್ಲ. ಸೋದರ ಪ್ರೇಮದಿಂದಾಗಿ ಲಕ್ಷ್ಮಣನು ರಾಮನ ಹಿಂದೆಯೇ ಹೊರಟು ಬಿಟ್ಟ. ನೀನು ಪತಿಯಿಂದ ದೂರವಾದೆ. ನಮ್ಮ ಸೇವೆಯಲ್ಲಿ ಜೀವನ ಕಳೆಯಬೇಕಾಯಿತು. ಅತ್ತೆಯವರೇ, ನಮ್ಮ ಪಾಲಿಗೆ ಬಂದದ್ದನ್ನು ನಮಗೆ ಇಷ್ಟವಿರಲಿ ಇಷ್ಟವಿಲ್ಲದಿರಲಿ ನಾವು ಸ್ವೀಕರಿಸಲೇಬೇಕು. ಬದಲಾಯಿಸಲು ಸಾಧ್ಯವಿಲ್ಲದನ್ನು ನಾವು ಸಹನೆಯಿಂದ ಎದುರಿಸಲೇಬೇಕು. ನನ್ನ ಪತಿ ವನವಾಸಕ್ಕೆ ತೆರಳುವಾಗ ನಿಮ್ಮೆಲ್ಲರ ಸೇವೆ ಮಾಡುವ ಕರ್ತವ್ಯವನ್ನು ನನಗೆ ವಹಿಸಿದರು. ಅದನ್ನು ನಾನು ವಿಧೇಯತೆಯಿಂದ ಪಾಲಿಸುತ್ತಿದ್ದೇನೆ ಅಷ್ಟೇ. ರಾಜಕುಮಾರ, ನಾನು ಹೇಳಿರಲಿಲ್ಲವೇ,
ಎಲ್ಲವೂ ಒಳ್ಳೆಯದೇ ಆಗುವುದೆಂದು. ಅಂತಹ ಒಳ್ಳೆಯದೇನಾಯ್ತ ಮಾತ್ಯರೆ? ರಾಮನ ದೂತ ಬಂದಿದ್ದಾನೆ. ಏನು? ಏನೆಂದರೆ ರಾಮದೂತ ಬಂದಿರುವನೇ? ಹೌದು ರಾಜಕುಮಾರ. ಹನುಮಂತನೆಂಬ ಮಹಾವಾನರನು ನಮ್ಮ ರಾಮನ ಸಂದೇಶವನ್ನು ತಿಳಿಸಲು ಬಂದಿದ್ದಾನೆ. ಎಂತಹ ಪ್ರಿಯವಾದ ವಾರ್ತೆಯನ್ನು ಹೇಳಿದಿರಿ ಅಮಾತ್ಯರೆ. ನೀವು ಈ ಕೂಡಲೇ ಹೋಗಿ ಆ ವಾನರ ವೀರನನ್ನು ಉಚಿತವಾದ ಗೌರವಾದರಗಳಿಂದ ಇಲ್ಲಿಗೆ ಕರೆದುಕೊಂಡು ಬನ್ನಿ. ನಾನು ನನ್ನ ಸೋದರ ರಾಮಚಂದ್ರನ ವಾರ್ತೆಯನ್ನು ಕೇಳಲು ಕುತೂಹಲದಿಂದಿದ್ದೇನೆ. ನಾನು ಈ ಕೂಡಲೇ ಅವನನ್ನು ಇಲ್ಲಿಗೆ ಕರೆತರುತ್ತೇನೆ. ಅಪ್ಪ, ಅಂತೂ ರಾಮ, ನನ್ನ ಪ್ರಿಯ ಸೋದರ ಶ್ರೀರಾಮಚಂದ್ರ ಬರುತ್ತಾನೆ, ಲಕ್ಷ್ಮಣ ಬರುತ್ತಾನೆ, ಅತ್ತಿಗೆ ಬರುತ್ತಾಳೆ. ಈ ವಿಷಯವನ್ನು ಆ ರಾಮದೂತನ ಬಾಯಿಂದ ನಾನು ಕೇಳಿದರೆ ನಾನೇ ಧನ್ಯ, ನಾನೇ ಧನ್ಯ. ನೀನು ನಿನ್ನ ಅತ್ತೆಯಂತೆಯೇ ತಾಳ್ಮೆಯ ಪ್ರತಿರೂಪ. ಅವಳು ನಿನ್ನ ಹಾಗೆ ತನ್ನ ದುಃಖವನ್ನೆಲ್ಲ ನುಂಗಿಕೊಂಡು ಬೇರೆಯವರ ದುಃಖವನ್ನು ನಿವಾರಿಸಲು ಪ್ರಯತ್ನಿಸುತ್ತಾಳೆ. ಕರ್ತವ್ಯವನ್ನು ಅಪ್ಪಿಕೊಂಡು ನೀನು ನಿನ್ನ ದುಃಖವನ್ನು ಮರೆಯುತ್ತಿರುವೆ ಎಂಬುದು ನನಗೆ ಗೊತ್ತು. ಅಂತೂ ಕಷ್ಟಕರವಾದ ಈ 14 ವರ್ಷಗಳು ಕಳೆದವು. ಇನ್ನು ಈ ವಿಯೋಗ, ದುಃಖ, ನೋವು ಎಲ್ಲವೂ ಮುಗಿಯಬೇಕಷ್ಟೆ. ವನವಾಸಕ್ಕೆ ಹೋದವರು ಸುರಕ್ಷಿತವಾಗಿ ಹಿಂತಿರುಗಿ ಬರಲಿ ಎಂದು ಪ್ರತಿನಿತ್ಯವೂ ಆ ದೇವನನ್ನು ಪ್ರಾರ್ಥಿಸುತ್ತಿದ್ದೇನೆ. ಅನ್ನ ಆಹಾರದ ನೆನಪೇ ಇಲ್ಲ. ನೀವೇ ಹೇಳಿದಂತೆ ಅವಧಿ ಮುಗಿದಿದೆ. ಇನ್ನೇನು ಅವರು ಬಂದು ಬಿಡುತ್ತಾರೆ. ನಿಮ್ಮ ನಿರೀಕ್ಷೆ ಶುಭ ಫಲವನ್ನೇ ಕೊಡುತ್ತದೆ. ಅತ್ತೆಯವರೇ, ನೀವು ಉಪಹಾರ ಸೇವಿಸಲೇಬೇಕು. ಊರ್ಮಿಳೆ, ನನ್ನ ಪ್ರಿಯ ಸಹೋದರಿ ಸುಮಿತ್ರೆ ಏನು ಮಾಡುತ್ತಿರುವಳು? ಅವರು ಸಹ ನಿಮ್ಮಂತೆಯೇ ವನವಾಸಕ್ಕೆ ಹೋದವರು ಮರಳಿ ಬರುವ ಕ್ಷಣವನ್ನು ಎದುರು ನೋಡುತ್ತಿದ್ದಾರೆ. ಅದು ಸಹಜ ತಾನೆ. ನಾನು ರಾಮನನ್ನು ಕಾಣಲು ಹಂಬಲಿಸುತ್ತಿರುವಂತೆ ಅವಳು ಲಕ್ಷ್ಮಣನನ್ನು ಕಾಣಲು ಹಂಬಲಿಸುತ್ತಿರುತ್ತಾಳೆ. ಶತ್ರುಘ್ನ ಜೊತೆಯಲ್ಲಿರುವುದರಿಂದ ಸ್ವಲ್ಪ ಮಟ್ಟಿಗಾದರೂ ಅವಳಿಗೆ ಸಮಾಧಾನ ಸಿಕ್ಕಿತು. ಭರತ ಸಮೀಪದಲ್ಲೇ ಇರುವುದರಿಂದ ನಮ್ಮೆಲ್ಲರಿಗಿಂತ ಸಂತೋಷವಾಗಿರುವುದು ಕೈಕೇಯಿ ಮಾತ್ರ. ಇಲ್ಲ ಮಾತೆ, ಅವರು ತುಂಬಾ ನೊಂದು ಹೋಗಿದ್ದಾರೆ. ವನವಾಸಕ್ಕೆ ಹೋದವರಿಗಾಗಿ ಎಲ್ಲರಿಗಿಂತ ಹೆಚ್ಚಾಗಿಯೇ ಅವರು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅವರು ವನವಾಸಕ್ಕೆ ಹೋಗಲು ತಾನೇ ಕಾರಣವಾಗಿದ್ದು ಈಗ ಪ್ರಾರ್ಥನೆ ಮಾಡಿದರೆ ಏನು ಪ್ರಯೋಜನ? ಅವರಿಗೆ ತುಂಬಾ ವಿಷಾದವಾಗಿದೆ. ತನ್ನಿಂದಾದ ಅನಾಹುತಕ್ಕೆ ಸದಾ ದುಃಖಿಸುತ್ತಲೇ ಇರುತ್ತಾರೆ. ಅದು ತಾನಾಗಿಯೇ ಮಾಡಿಕೊಂಡದ್ದು. ಜೊತೆಗೆ ನಮ್ಮನ್ನು ದುಃಖಕ್ಕೆ ತಳ್ಳಿದಳು. ಪತಿಯನ್ನು ಕಳೆದುಕೊಂಡೆವು, ಮಕ್ಕಳು ದೂರವಾದರು. 14 ವರ್ಷ ಯಾತನೆ ಸುಮ್ಮನೆಯೇ? ಹೋಗಲಿ ಬಿಡು. ಈಗ ಅದರ ಬಗ್ಗೆ ಮಾತನಾಡಿ ಏನು ಫಲ? ಈಗಲಾದರೂ ಉಪಹಾರ ಸೇವಿಸಲು ದಯಮಾಡಿಸಿ. ನೀನು ನಡೆ, ನಾನು ಬರುತ್ತೇನೆ. ಹಾಗೆಯೇ ಸುಮಿತ್ರೆಯೊಡನೆ ಮಾತಾಡಬೇಕೆಂದು ತಿಳಿಸು. ಆಗಲಿ. ದೀರ್ಘ ಸುಮಂಗಲಿ ಬಾ.
ಅತ್ತೆಯವರಿಗೆ ಪ್ರಣಾಮಗಳು. ದೀರ್ಘ ಸುಮಂಗಲಿ ಭವ. ಅತ್ತೆಯವರೇ, ಮಹಾರಾಣಿಯವರು ನಿಮ್ಮ ಜೊತೆ ಮಾತನಾಡಬೇಕಂತೆ. ಅಕ್ಕ ಉಪಹಾರ ಸೇವಿಸಿಲ್ಲವೆಂದು ಹೇಳುತ್ತಿದ್ದೀಯಲ್ಲ? ಹೌದು, ನಾನವರನ್ನು ಉಪಹಾರ ಸೇವಿಸುವಂತೆ ಒಪ್ಪಿಸಿ ಬಂದೆ. ಒಳ್ಳೆದಾಯಿತು. ನಿನ್ನ ಉಪಚಾರಕ್ಕೆ ಅಕ್ಕ ಒಪ್ಪಿದಳಲ್ಲ. ಅದಿರಲಿ, ಅಕ್ಕನ ಬೇಸರಕ್ಕೆ ಕಾರಣವೇನೆಂದು ತಿಳಿಯುತ್ತೆ? ಬೇರೆ ಕಾರಣವೇನಿರುತ್ತದೆ ಅತ್ತೆಯವರೇ? 14 ವರ್ಷಗಳು ಮುಗಿದವಲ್ಲ, ಅವರಿನ್ನೂ ಬಂದಿಲ್ಲವಲ್ಲ. ಅದೇ ಅವರ ದುಃಖ ಉದ್ವೇಗಗಳಿಗೆ ಕಾರಣವಾಗಿದೆ. ಅದರಿಂದ ಅವರು ಪ್ರಾರ್ಥನೆಯಲ್ಲಿ ಮುಳುಗಿ ಎಲ್ಲ ಮರೆತಿದ್ದರು. ರಾಮನಿಲ್ಲದ ಈ ಅರಮನೆಯಲ್ಲಿ 14 ವರ್ಷ ಹೇಗೆ ಕಳೆದಳೋ ಏನೋ ಆ ಮಹಾತಾಯಿ. ಅವಳು ರಾಮನನ್ನು ನೆನೆಯುವ ಕ್ಷಣವಿಲ್ಲ. ನಿಮ್ಮ ಸ್ಥಿತಿಯೂ ಅದೇ ಅಲ್ಲವೇ ಅತ್ತೆಯವರೇ? ಮಹಾರಾಣಿಯವರು ನಿಮಗಾಗಿಯೂ ವಿಷಾದವನ್ನು ವ್ಯಕ್ತಪಡಿಸಿದರು. ನಿಮ್ಮ ಸಹನೆ ಸೌಜನ್ಯವನ್ನು ಬಾಯಿ ತುಂಬ ಹೊಗಳಿದರು. ನನ್ನ ದುಃಖಕ್ಕಿಂತ ಕೌಸಲ್ಯ ದುಃಖನೇ ದೊಡ್ಡದು. ಏಕೆಂದರೆ ನನ್ನ ಒಬ್ಬ ಮಗ ಶತ್ರುಘ್ನ ಇಲ್ಲೇ ಇದ್ದಾನೆ. ನಿನಗೆ ಮಂಗಳವಾಗಲಿ ಮಗಳೇ. ನಿನ್ನ ಪತಿ ವಿಯೋಗದ ದುಃಖ ಕಳೆದು ಹೋಗುವ ಕ್ಷಣ ಹತ್ತಿರ ಬಂದಿದೆ. ಅದೇ ನನಗೆ ಸಮಾಧಾನ. ಅತ್ತೆಯವರೇ, ಮಹಾರಾಣಿಯ ಜೊತೆ ಮಾತನಾಡಲು ನೀವು ಅವರ ಅಂತಃಪುರಕ್ಕೆ ಹೋಗುತ್ತೀರಲ್ಲವೇ? ಈ ವಿಷಯವನ್ನು ನಾನು ಅವರಿಗೆ ತಿಳಿಸಲೇ? ಹೌದು ಊರ್ಮಿಳೆ, ನಾನು ಅಕ್ಕನ ಅಂತಃಪುರಕ್ಕೆ ಹೋಗಬೇಕು. ಅಕ್ಕನನ್ನು ಮಾತನಾಡಿಸಬೇಕೆಂದು ಆಸೆ ಆಗಿದೆ. ಹಾಗಾದರೆ ನಾನು ಹೋಗಿ ಕೈಕೇಯಿ ಮಾತೆಯನ್ನು ಮಾತನಾಡಿಸಿ ಬರುತ್ತೇನೆ. ಹಾಗೆ ಆಗಲಿ, ಮಾತನಾಡಿಸಿಕೊಂಡು ಬಾ. ಅಂತೂ ಆ ಕಹಿ ದಿನಗಳು ಕಳೆದು ಹೋದವು. ಅವರು ಒಮ್ಮೆ ಈ ಅರಮನೆಯಲ್ಲಿ ಹೆಜ್ಜೆ ಇಟ್ಟು ಬಿಟ್ಟರೆ ದುಃಖ, ನಿರಾಸೆ, ಆಕ್ರೋಶ, ದ್ವೇಷ ಎಲ್ಲವೂ ಮಾಯೆಯಾಗುವುದಲ್ಲವೇ? ಹೌದು ಊರ್ಮಿಳೆ, ಅದು ನಿಜ. ಆ ಕ್ಷಣಕ್ಕಾಗಿ ನಾವು ಅರಮನೆಯ ಪ್ರತಿಯೊಬ್ಬರು, ಅಯೋಧ್ಯೆಯ ಪ್ರಜೆಗಳು ಕಾತುರದಿಂದ ಕಾದಿದ್ದಾರೆ. ಖಂಡಿತ ಎಲ್ಲವೂ ಸುಖಾಂತ್ಯವಾಗುತ್ತದೆ. ನೀನಿನ್ನು ಹೋಗಿ ಬಾ. ರಾಜಕುಮಾರ ಭರತ, ರಾಮ ಸಹೋದರನಿಗೆ ಈ ರಾಮಸೇವಕ ಹನುಮಂತನ ಪ್ರಣಾಮಗಳು. ವಾನರ ಶ್ರೇಷ್ಠ, ನನ್ನ ಸೋದರ ಶ್ರೀರಾಮಚಂದ್ರನ ಸಂದೇಶವನ್ನು ತಂದಿರುವ ನೀನು ನನಗೆ ಪರಮ ಬಂಧು. ನನ್ನ ಸ್ವಾಮಿಯ ಸಹೋದರನಲ್ಲವೇ ನೀನು? ಅದಕ್ಕೆ ಈ ಸರಳತನ, ಆತ್ಮೀಯತೆ. ಹೇಳು ಹನುಮಂತ, ನನ್ನ ಪ್ರಿಯ ಸೋದರನ ಸಂದೇಶವನ್ನು ಬೇಗ ಹೇಳು ಮಿತ್ರ. ನಾರು ಮಡಿಯುಟ್ಟು ಜಠಾಧಾರಿಯಾದ ಯಾವ ರಾಮನ ಬರುವಿಕೆಗಾಗಿ 14 ವರ್ಷಗಳ ಕಾಲ ಕಾದಿದ್ದೀಯೋ ಆ ನಿನ್ನ ಸಹೋದರ ರಾಮಚಂದ್ರ ಪ್ರೇಮದಿಂದ ನಿನ್ನ ಕುಶಲವನ್ನು ಕೇಳಿದ್ದಾರೆ. ಹನುಮಂತ, 14 ವರ್ಷಗಳು ಕುಶಲವಲ್ಲದ ವನವಾಸದ ಸಂಕಷ್ಟಗಳಿಗೆ ಗುರಿಯಾದ ನನ್ನ ಪ್ರಿಯ ಸೋದರ ರಾಮಚಂದ್ರ ಊರಿನಲ್ಲಿರುವ ನನ್ನ ಕುಶಲವನ್ನು ಕೇಳಿದರಲ್ಲ. ನಾನೆಂತಹ ಭಾಗ್ಯಶಾಲಿ. ಭಗವಂತ, ದೈವ ಸ್ವರೂಪನಾದ ನನ್ನ ಸೋದರನ ದರ್ಶನ ಮಾಡಿಸು. ಭರತಕುಮಾರ, ಈ ಉದ್ವೇಗವೇಕೆ? ನಿನ್ನ ಸಹೋದರನನ್ನು ನೀನು ಅತಿ ಶೀಘ್ರದಲ್ಲೇ ಕಾಣುತ್ತೀಯ. ನೀನು ಹೇಳುತ್ತಿರುವುದು ಸತ್ಯವೇ ಹನುಮಂತ? ನಾನು ನನ್ನ ಪ್ರಿಯ ಸೋದರನನ್ನು ಅತಿ ಶೀಘ್ರವಾಗಿ ಕಾಣುತ್ತೇನೆಯೇ? ಹೌದು ಭರತಕುಮಾರ. ಶ್ರೀರಾಮ ಲಂಕಾಧಿಪತಿಯಾದ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಪಡೆದುಕೊಂಡರು. ಸೋದರ ವತ್ಸಲನಾದ ಲಕ್ಷ್ಮಣನು
ಮಹಾಬಲರಾದ ಮಿತ್ರರೊಡನೆ ಅಯೋಧ್ಯೆಗೆ ಬರುತ್ತಿದ್ದಾರೆ. ಇಂದ್ರನೊಡನೆ ಸಚೀದೇವಿಯಂತೆ ಸೀತಾದೇವಿಯೂ ಜೊತೆಯಲ್ಲಿ ಬರುತ್ತಿದ್ದಾರೆ. ಹನುಮಂತ ಹನುಮಂತ ಹನುಮಂತ, ನೀನು ಕೇವಲ ವಾನರನಲ್ಲ, ನನ್ನ ಪಾಲಿಗೆ ನೀನು ರಾಮಾನುಗ್ರಹವನ್ನು ಹೊತ್ತು ತಂದ ದೇವತೆ. ಎಂತಹ ಕರುಣಾನಂದಕರವಾದ ವಾರ್ತೆಯನ್ನು ತಂದಿರುವೆ. ನಿನ್ನ ಈ ಮಹದುಪಕಾರಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನನ್ನು ಕೊಡಲಿ? ನನ್ನ ಸ್ವಾಮಿಯ ಸಹೋದರನನ್ನು ಕಂಡ ಭಾಗ್ಯವೇ ಸಾಕು ಭರತಕುಮಾರ, ಬೇರೇನೂ ಬೇಕಾಗಿಲ್ಲ. ಇಲ್ಲ ಹನುಮಂತ, ಇಲ್ಲ. ನನ್ನ ಪ್ರಿಯ ಸೋದರನ ವಾರ್ತೆಯನ್ನು ತಂದಿರುವ ನಿನಗೆ 1,00,000 ಗೋವುಗಳನ್ನು ಕೊಡುತ್ತೇನೆ, 100 ಗ್ರಾಮಗಳನ್ನು ಕೊಡುತ್ತೇನೆ. ಇಷ್ಟು ವರ್ಷಗಳ ನಂತರ ನನ್ನ ಪ್ರಿಯ ಸೋದರನ ಆಗಮನದ ಆನಂದ ವಾರ್ತೆಯನ್ನು ತಂದ ನಿನಗೆ ಏನು ಕೊಟ್ಟರೂ ಕಡಿಮೆಯೇ. ಮಿತ್ರರಾದವರಲ್ಲಿ ಕೊಡು ಕೇಳುವ ವ್ಯವಹಾರವೇಕೆ ಭರತಕುಮಾರ? ಶ್ರೀರಾಮಚಂದ್ರ ಇಲ್ಲಿಂದ ದಂಡಕಾರಣ್ಯಕ್ಕೆ ಹೋದ ಮೇಲೆ ಇಲ್ಲಿಯವರೆಗೆ ನಡೆದ ವೃತ್ತಾಂತವನ್ನು ನಿನಗೆ ತಿಳಿಸುವಂತೆ ಹೇಳಿದ್ದಾರೆ. ಹೇಳು ಹೇಳು ಹನುಮಂತ, ನಾನು ಕೇಳುತ್ತೇನೆ, ಹೇಳು. ಆದರೆ ಕ್ಷಮಿಸು, ನನ್ನ ಆನಂದದ ಉತ್ಸಾಹದಲ್ಲಿ ನಿನ್ನ ಪರಿಚಯವನ್ನೇ ಕೇಳಲಿಲ್ಲ. ನಾನು ಹನುಮಂತ, ರಾಮಭಕ್ತನೆಂದು ಮೊದಲೇ ಹೇಳಿದೆ. ಅಂಜನಾಸುತ, ಆಂಜನೇಯ, ಮಾರುತಿ, ಹನುಮಂತ ಎಂದು ನನ್ನನ್ನು ಕರೆಯುತ್ತಾರೆ. ಕಿಷ್ಕಿಂಧೆಯ ವಾನರ ರಾಜ ಸುಗ್ರೀವನ ಸಚಿವ ನಾನು. ಬಹಳ ಸಂತೋಷವಾಯಿತು ಮಾರುತಿ, ನಿನ್ನನ್ನು ಕಂಡು. ನನ್ನ ಸೋದರ ಶ್ರೀರಾಮಚಂದ್ರನನ್ನು ಕಂಡಷ್ಟೇ ಸಂತೋಷವಾಯಿತು. ನನ್ನ ಸೋದರನ ವನವಾಸದ ವೃತ್ತಾಂತವನ್ನು ಕೇಳುವ ಹಂಬಲ ನಮಗೂ ಇದೆ. ಕುಳಿತುಕೋ ಹನುಮಂತ. ನೀನು ತಾಯಿಯಲ್ಲ, ತಾಯಿಯ ರೂಪದ ರಕ್ಕಸಿ. ಅಶ್ವಪತಿ ಮಹಾರಾಜರ ಕುಲಕ್ಕೂ ಕಳಂಕ ತಂದ ಪಾಪಿ ನೀನು. ಅಯ್ಯೋ ಅಯ್ಯೋ, ನನ್ನ ಪುತ್ರನ ಬಾಯಿಂದಲೇ ಇಂಥ ಕಠಿಣವಾದ ಮಾತುಗಳನ್ನು ಕೇಳಬೇಕಾಯಿತೆ. ಅಳು, ಜೋರಾಗಿ ಅಳು, ಎದೆ ಪರಿದುಕೊಂಡು ಅಳು, ಗೋಳಾಡು, ಕಣ್ಣೀರಿನ ನದಿಯನ್ನೇ ಹರಿಸು. ಆದರೆ ನಿನಗಾಗಿ ನನ್ನ ಮನಸ್ಸು ಕಿಂಚಿತ್ತೂ ಕರಗುವುದಿಲ್ಲ. ಮಾತಾಮಯ್ಯವರೇ, ಏಕೆ ಹೇಳುತ್ತಿರುವಿರಿ? ಏನಾಯಿತು? ದೇಹಾಲಸ್ಯವೇ? ವೈದ್ಯರನ್ನು ಕರೆಸಲೇ? ಬೇಡ ಊರ್ಮಿಳೆ, ಬೇಡ. ದೇಹದ ಅನಾರೋಗ್ಯಕ್ಕೆ ವೈದ್ಯರು ಮದ್ದು ಕೊಡುತ್ತಾರೆ, ಆದರೆ ಮನಸ್ಸಿನ ಅನಾರೋಗ್ಯಕ್ಕೆ ಯಾರು ಮದ್ದು ಕೊಡುತ್ತಾರೆ ಊರ್ಮಿಳೆ? ನಿಮ್ಮ ಮನಸ್ಸಿಗೆ ಏನಾಗಿದೆ? ಯಾವ ಚಿಂತೆ ಬಾಧಿಸುತ್ತಿದೆ? ಮತ್ತಿನ್ನಾವ ಚಿಂತೆ ಊರ್ಮಿಳೆ? ನನ್ನ ಪುತ್ರ ಭರತನ ನೆನಪಾಯಿತು. ಅವನಿರುವ ಸ್ಥಿತಿಯನ್ನು ನೆನೆದು ದುಃಖವಾಗುತ್ತಿದೆ. ಅದಕ್ಕೇಕೆ ಚಿಂತಿಸಬೇಕು? ನಂದಿ ಗ್ರಾಮವೇನು ದೂರವಿಲ್ಲ. ಭರತನನ್ನು ನೋಡಬೇಕೆನಿಸಿದರೆ ಹೋಗಿ ಬಂದರಾಯಿತು. ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಬರಬಹುದಲ್ಲವೇ? ಆ ಧೈರ್ಯ ನನಗಿದ್ದಿದ್ದರೆ ನಾನು ನನ್ನ ಪುತ್ರನೊಂದಿಗೆ ನಂದಿ ಗ್ರಾಮದಲ್ಲಿಯೇ ಇದ್ದು ಬಿಡುತ್ತಿದ್ದೆ. ನಾರು ಮಡಿಯೊಟ್ಟು ಕಂದ ಮೂಲಗಳನ್ನು ತಿನ್ನುತ್ತಾ ಕೃಶನಾಗುತ್ತಿರುವ ನನ್ನ ಪುತ್ರನನ್ನು ನೆನೆದರೆ ನನ್ನ ಸಂಕಟಕ್ಕೆ 1000 ಕಾವಲೊಡೆಯುತ್ತದೆ ಊರ್ಮಿಳೆ. ಸಕಲ ಸುಖ ಭೋಗಗಳನ್ನು ಅನುಭವಿಸುತ್ತಾ ಅರಮನೆಯಲ್ಲಿರಬೇಕಾದ ರಾಜಪುತ್ರ ಈ ರೀತಿ ತಾಪಸಿಯಂತೆ ಕಷ್ಟಪಡುತ್ತಿರುವುದನ್ನು ಕಂಡರೆ ಯಾವ ತಾಯಿ ತಾನೇ ಸಂತೋಷ ಪಡುತ್ತಾಳೆ ಊರ್ಮಿಳೆ? ಅದರಲ್ಲೂ ಪುತ್ರ
ಪುತ್ರನ ಈ ಕಷ್ಟಗಳಿಗೆ ತಾಯಿಯಾದ ನಾನೇ ಕಾರಣಳಾದೆನಲ್ಲ ಎಂದು ನೆನೆದರೆ ಈ ಬದುಕೇ ಬೇಡವೆನಿಸುತ್ತದೆ. ತಾಯಿ ಎನಿಸಿಕೊಳ್ಳುವ ಯಾವ ಅರ್ಹತೆಯೂ ನನಗಿಲ್ಲ ಊರ್ಮಿಳೆ. ಕುಳಿತುಕೋ ಹನುಮಂತ, ಹೇಳು, ಎಲ್ಲವನ್ನು ವಿವರವಾಗಿ ಹೇಳು. ದಶರಥ ಪ್ರಭುಗಳು ನಿಮ್ಮ ತಾಯಿಗೆ 2 ವರಗಳನ್ನು ಕೊಟ್ಟದ್ದು. ಅದರ ಪ್ರಕಾರ ರಾಮ, ಸೀತಾ, ಲಕ್ಷ್ಮಣರು ವನವಾಸಕ್ಕೆ ಹೋದದ್ದು. ಪುತ್ರ ಶೋಕದಿಂದ ನಿಮ್ಮ ತಂದೆಯವರು ಅವಸಾನ ಹೊಂದಿದ್ದು. ನೀನು ಕೇಕೆಯ ದೇಶದಿಂದ ಬಂದಾಗ ವಿಷಯ ತಿಳಿದು ಕೋಪಗೊಂಡದ್ದು. ರಾಮನಿಗೆ ರಾಜ್ಯ ಒಪ್ಪಿಸಲು ಚಿತ್ರಕೂಟಕ್ಕೆ ಹೋದದ್ದು. ರಾಮಚಂದ್ರ ಹಿಂದಿರುಗಿ ಬಾರದಿರಲು ನೀನು ಅವರ ಪಾದುಕೆಗಳನ್ನು ತಂದು ರಾಜ್ಯಭಾರ ನಡೆಸಲು ನಿರ್ಧರಿಸಿದ್ದು. ಇವೆಲ್ಲ ನಿನಗೆ ತಿಳಿದೇ ಇದೆಯಲ್ಲ ಭರತಕುಮಾರ. ನೀನು ರಾಮಚಂದ್ರನ ಪಾದುಕೆಗಳೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿದ ನಂತರ ಸೀತಾ, ರಾಮ, ಲಕ್ಷ್ಮಣರು ಆ ವನವನ್ನು ಬಿಟ್ಟು ದಂಡಕಾರಣ್ಯಕ್ಕೆ ಬಂದರು. ದಾರಿಯಲ್ಲಿ ಬರುತ್ತಿರುವಾಗ ವಿರಾಧನೆಂಬ ರಾಕ್ಷಸ ಎದುರಾದ. ರಾಮ ಲಕ್ಷ್ಮಣರು ಅವನನ್ನು ಕೊಂದು ಹೊಂಡದಲ್ಲಿ ಹಾಕಿದರು. ನಂತರ ಅವರು ಶರಭಂಗ ಮುನಿಗಳ ಆಶ್ರಮಕ್ಕೆ ಹೋದರು. ಅವರು ಶ್ರೀರಾಮನ ಸಮಕ್ಷಮದಲ್ಲಿಯೇ ಸ್ವರ್ಗಕ್ಕೆ ಹೋದರು. ಸಮಾಧಾನ ಮಾಡಿಕೊಳ್ಳಿ ಮಾತಾಮಯ್ಯವರೇ, ಸಮಾಧಾನ ಮಾಡಿಕೊಳ್ಳಿ. 14 ವರ್ಷಗಳ ಕಾಲ ವನವಾಸಕ್ಕೆ ಹೋದವರು ಹೋಗದವರು ಎಲ್ಲ ಪ್ರಜೆಗಳು ತಮ್ಮ ಸುಖವನ್ನು ತ್ಯಾಗ ಮಾಡಿ ಕಷ್ಟಪಟ್ಟಿದ್ದಾರೆ. ರಾಮ, ಸೀತೆ, ಲಕ್ಷ್ಮಣರ ಕಷ್ಟವನ್ನು ಎಲ್ಲರೂ ತಮ್ಮ ಕಷ್ಟವೆಂದು ಭಾವಿಸಿದ್ದಾರೆ. ಅದು ನಿಜ ಊರ್ಮಿಳೆ. ಆದರೆ ಎಲ್ಲರ ಕಷ್ಟಗಳಿಗೆ, ದುಃಖಗಳಿಗೆ ನಾನು ಕಾರಣಳಾದೆನಲ್ಲ. ನನ್ನ ಸ್ವಾರ್ಥ, ಅಹಂಕಾರ ಎಷ್ಟೆಲ್ಲ ಅನಾಹುತಗಳಿಗೆ ಕಾರಣವಾಯಿತು. ನಾನು ಎಲ್ಲರಿಗೂ ದುಃಖ ಕೊಟ್ಟೆ, ಹಾಗೆಯೇ ನಾನು ದುಃಖವನ್ನು ಅನುಭವಿಸಿದೆ. ನಾನು ಪಾಪಿ ಊರ್ಮಿಳೆ, ಮಹಾಪಾಪಿ. ಅಳಬೇಡಿ ಮಾತಾಮಯ್ಯವರೇ, ಸಮಾಧಾನ ಮಾಡಿಕೊಳ್ಳಿ. ಅದೊಂದು ವಿಷಯಗಳಿಗೆ ನಡೆಯಬಾರದೆಲ್ಲ ನಡೆದು ಹೋಯಿತು. ಅದು ವಿಷಗಳಿಗೆ ಅಲ್ಲ ಊರ್ಮಿಳೆ, ವಿಷ ತುಂಬಿದ ಈ ಕೈಕೇಯಿಯ ಕ್ರೂರತನ ಅದಕ್ಕೆಲ್ಲ ಕಾರಣ. ಪಶ್ಚಾತ್ತಾಪದಿಂದ ಎಂಥ ಪಾಪವೂ ಪರಿಹಾರವಾಗುತ್ತದೆ. ಇಲ್ಲ ಊರ್ಮಿಳೆ, ನನ್ನ ದೇಹವೇ ಕಣ್ಣೀರಾಗಿ ಹರಿದು ಹೋದರೂ ನನ್ನ ಪಾಪ ಕಡಿಮೆಯಾಗುವುದಿಲ್ಲ. ರಾಮ, ಸೀತೆ, ಲಕ್ಷ್ಮಣರು ಬಂದು ಬಿಟ್ಟರೆ ಎಲ್ಲವೂ ಸರಿ ಹೋಗುತ್ತದೆ. ಹೌದು ಊರ್ಮಿಳೆ, ಆ ಶುಭ ಸಂದರ್ಭ ಆದಷ್ಟು ಬೇಗ ಬರಲಿ. ಅದಕ್ಕಾಗಿಯೇ ಈ ನನ್ನ ನಿಕೃಷ್ಟ ಬದುಕನ್ನು ಹಿಡಿದುಕೊಂಡಿದ್ದೇನೆ. ಅವರೆಲ್ಲರೂ ಅರಮನೆಗೆ ಬಂದು ಬಿಡಬೇಕು. ಅದನ್ನು ನಾನು ನನ್ನ ಕಣ್ಣಾರ ಕಂಡ ಮೇಲೆ ನಾನು ಸತ್ತರೂ ಚಿಂತೆ ಇಲ್ಲ. ಮಾತಾಮಯ್ಯವರೇ, ಸಾಯುವ ಮಾತೇಕೆ ಆಡುವಿರಿ? 14 ವರ್ಷಗಳು ಕಳೆದು ಹೋದವು. ಇಂದೋ ನಾಳೆಯೋ ಅವರು ಬಂದು ಬಿಡುತ್ತಾರೆ. ಎಲ್ಲರೂ ಕಾಯುತ್ತಿದ್ದಾರೆ. ಊರ್ಮಿಳೆ, ಅವರು ಬಂದು ಬಿಡುತ್ತಾರೆಯೇ? ರಾಮ, ಸೀತೆ, ಲಕ್ಷ್ಮಣ ಬರುತ್ತಾರೆಯೇ? ಬರುತ್ತಾರೆ, ಖಂಡಿತವಾಗಿಯೂ ಬರುತ್ತಾರೆ. ಆ ಶುಭ ಸಂದರ್ಭ ಆದಷ್ಟು ಬೇಗ ಬರಲಿ. ನನ್ನ ಪುತ್ರ ಭರತ ನಂದಿ ಗ್ರಾಮದಿಂದ ಅರಮನೆಗೆ ಬರಲಿ. ಅದನ್ನು ನಾನು ದೂರದಿಂದಲೇ ಕಂಡು ಆನಂದಿಸುತ್ತಿದೆ. ಆದಷ್ಟು ಬೇಗ ಶುಭ ಸಂದರ್ಭ ಬರಲಿ ದೇವ.
ಅಲ್ಲಿಂದ ಅವರು ಜನಸ್ಥಾನಕ್ಕೆ ಹೋದರು. ಅಲ್ಲಿ ಶೂರ್ಪನಖಿ ಎಂಬ ರಾಕ್ಷಸಿ ಕಾಮಭಾವನೆಯಿಂದ ರಾಮಲಕ್ಷ್ಮಣರನ್ನು ಕಾಡಿದಳು. ಅವಳೇ ಲಂಕಾಧೀಶ ರಾವಣನ ಸೋದರಿ. ಲಕ್ಷ್ಮಣ ಕೋಪಗೊಂಡು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟ. ಅವಳ ಪ್ರಚೋದನೆಯಿಂದ ಖರದೂಷಣ ಎಂಬ ತ್ರಿಶಿರಸರೆಂಬ ರಾಕ್ಷಸರು ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಬಂದರು. ಅವರನ್ನು ಅವರ 14,000 ರಾಕ್ಷಸರನ್ನು ಶ್ರೀರಾಮಚಂದ್ರ ಸಂಹರಿಸಿದರು. ಶೂರ್ಪನಖಿ ಲಂಕೆಗೆ ಹೋಗಿ ಲಂಕಾಧಿಪತಿ ರಾವಣನನ್ನು ಪ್ರಚೋದಿಸಿದಳು. ರಾವಣ ತನ್ನ ಸೋದರ ಮಾವನಾದ ಮಾಯಾವಿ ಮಾರೀಚನನ್ನು ತನ್ನೊಡನೆ ಕರೆತಂದ. ಅವನು ಚಿಕ್ಕದಾದ ಜಿಂಕೆಯ ರೂಪ ತಾಳಿ ಸೀತೆಯ ಮುಂದೆ ಕಾಣಿಸಿಕೊಂಡ. ಸೀತಾದೇವಿ ಅದನ್ನು ಬಯಸಿದರು. ಅದನ್ನು ತರಲು ಧರ್ಮಧಾರಿಯಾಗಿ ರಾಮಚಂದ್ರ ಹಿಂಬಾಲಿಸಿದರು. ಅದು ಬಹುದೂರ ಸೆಳೆದು ಕಾಡಿತು. ಕೋಪಗೊಂಡ ಶ್ರೀರಾಮ ಅದರ ಮೇಲೆ ಬಾಣ ಪ್ರಯೋಗಿಸಿದರು. ಅದು ಹಾ ಸೀತಾ, ಹಾ ಲಕ್ಷ್ಮಣ ಎಂದು ರಾಕ್ಷಸನ ರೂಪ ತಾಳಿ ಸತ್ತು ಬಿತ್ತು. ಆ ಕೂಗನ್ನು ಕೇಳಿ ಸೀತಾದೇವಿ ಬಲವಂತದಿಂದ ಲಕ್ಷ್ಮಣನನ್ನು ಶ್ರೀರಾಮನ ಸಹಾಯಕ್ಕೆ ಕಳಿಸಿದರು. ಅವನು ಅತ್ತ ಹೋಗುತ್ತಿದ್ದಂತೆ ಇತ್ತ ರಾವಣ ಸನ್ಯಾಸಿಯ ವೇಷ ತಾಳಿ ಒಂಟಿಯಾಗಿದ್ದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಆಕಾಶ ಮಾರ್ಗವಾಗಿ ಹೊರಟ. ಅವನನ್ನು ತಡೆಯಲು ಪ್ರಯತ್ನಿಸಿದ ಜಟಾಯು ಎಂಬ ಪಕ್ಷಿ ಶ್ರೇಷ್ಠನ ರೆಕ್ಕೆಯನ್ನು ಕತ್ತರಿಸಿ ರಾವಣ ಹೊರಟು ಹೋದ. ಹಾಗೆ ಹೋಗುವಾಗ ಸೀತಾದೇವಿ ಎಸೆದ ಆಭರಣಗಳ ಗಂಟು ಕಿಷ್ಕಿಂಧೆಯ ವಾನರರಿಗೆ ದೊರಕಿತು. ರಾವಣ ಸೀತಾದೇವಿಯನ್ನು ಲಂಕಾನಗರಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಒಲಿಸಿಕೊಳ್ಳಲು ಬಹಳ ಪ್ರಯತ್ನಪಟ್ಟ. ಆದರೆ ಪತಿವ್ರತ ಶಿರೋಮಣಿಯಾದ ಸೀತಾದೇವಿ ಅವನನ್ನು ತುಚ್ಛವಾಗಿ ಕಂಡರು. ಅತ್ತ ರಾಮಲಕ್ಷ್ಮಣರು ಪರ್ಣಕುಟೀರಕ್ಕೆ ಬಂದಾಗ ಸೀತಾದೇವಿಯನ್ನು ಕಾಣದೆ ಬಹಳ ಕಳವಳಗೊಂಡರು. ಶ್ರೀರಾಮನ ದುಃಖವನ್ನು ವರ್ಣಿಸುವಂತಿಲ್ಲ. ಸೀತಾದೇವಿಯನ್ನು ಹುಡುಕುತ್ತಾ ಹೊರಟಾಗ ಕಡೆಯ ಕ್ಷಣಗಳನ್ನು ಎಣಿಸುತ್ತಿದ್ದ ಜಟಾಯುವಿನಿಂದ ಸೀತೆಯನ್ನು ರಾವಣ ಅಪಹರಿಸಿದ ವಿಷಯ ತಿಳಿಯಿತು. ಜಟಾಯುವಿನ ಸಂಸ್ಕಾರ ಮಾಡಿ ಮುಂದೆ ಹೊರಟರು. ದಾರಿಯಲ್ಲಿ ಕಬಂದನೆಂಬ ರಾಕ್ಷಸ ಎದುರಾದ. ಅವನ ಸೂಚನೆಯಂತೆ ಕಿಷ್ಕಿಂಧೆಗೆ ಬಂದರು. ಅಲ್ಲಿ ಸುಗ್ರೀವನೊಂದಿಗೆ ಸ್ನೇಹವಾಯಿತು. ಅವನ ಅಣ್ಣನಾದ ವಾಲಿಯನ್ನು ಕೊಂದು ಸುಗ್ರೀವನಿಗೆ ವಾನರ ರಾಜ್ಯವನ್ನು ಶ್ರೀರಾಮಚಂದ್ರರು ದಯಪಾಲಿಸಿದರು. ಆ ಉಪಕಾರಕ್ಕೆ ಪ್ರತಿಯಾಗಿ ಇಡೀ ವಾನರ ಕುಲ ಸೀತಾದೇವಿಯ ಅನ್ವೇಷಣೆಗೆ ಹೊರಟಿತು. ನಾವೆಲ್ಲ ದಿಕ್ಕು ದಿಕ್ಕಿಗೆ ಹೊರಟೆವು. ನಾವು ವಿಂಧ್ಯ ಪರ್ವತದ ಒಂದು ಗುಹೆಯಲ್ಲಿ ಸಿಕ್ಕಿಬಿದ್ದೆವು. ಅವಧಿ ಮೀರಿತ್ತು. ಆಗ ಜಟಾಯುವಿನ ತಮ್ಮ ಸಂಪಾತಿ ಎಂಬ ಪಕ್ಷಿರಾಜನಿಂದ ಸೀತಾದೇವಿ ಇರುವ ರಾವಣನ ಲಂಕೆಯ ದಿಕ್ಕು ತಿಳಿಯಿತು. ಆಗ ನಾನು 100 ಯೋಜನ ವಿಸ್ತಾರವಾದ ಸಾಗರವನ್ನು ಹಾರಿ ಹೋಗಿ ಲಂಕೆಯಲ್ಲಿ ಅಶೋಕವನದಲ್ಲಿದ್ದ ಸೀತಾದೇವಿಯನ್ನು ಕಂಡೆ. ಅಲ್ಲಿ ಶ್ರೀರಾಮನ ಮುದ್ರೆಯುಂಗರವನ್ನು ಸೀತಾದೇವಿಗೆ ಕೊಟ್ಟು ಅವರಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಬಂದೆ. ಬರುತ್ತಾ ಲಂಕಾಧಾನವನ್ನೂ ಮಾಡಿ ಬಂದೆ. ದುಃಖಿತನಾಗಿದ್ದ ರಾಮನಲ್ಲಿ ಹೊಸ ಚೈತನ್ಯ ಬಂತು. ಯುದ್ಧ ಮಾಡಿ ಲಂಕೆಯನ್ನು ನಾಶ ಮಾಡಲು ಎಲ್ಲರೂ ನಿರ್ಧರಿಸಿದರು. ನಂತರ ವಾನರ ಸೈನ್ಯ ಲಂಕೆಯತ್ತ ಹೊರಟಿತು. ಸಮುದ್ರಕ್ಕೆ ಸೇತುವೆ ಕಟ್ಟಿ ಕಪಿ ವೀರರೆಲ್ಲ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿದರು. ಅಕ್ಕ, ಏನು ಯೋಚನೆ ಮಾಡುತ್ತಿರುವೆ? ಸುಮಿತ್ರೆ, ಬಾ ಕುಳಿತುಕೋ. ಸುಮಿತ್ರೆ, ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಮಾತನಾಡಬೇಕು ಎಂದು ಹಂಬಲಿಸುತ್ತಿದ್ದೆ. ನಾನು ನಿನ್ನನ್ನು ನೋಡಬೇಕೆಂದುಕೊಂಡಿದ್ದೆ. ಅಷ್ಟರಲ್ಲಿ ಊರ್ಮಿಳ ಬಂದು ನಿನ್ನನ್ನು ಕಾಣಬೇಕು ಅಂತ ಹೇಳಿದಳು. ಅದಿರಲಿ, ಏನು ಯೋಚನೆ ಮಾಡುತ್ತಿರುವೆ? ಈ ಅರಮನೆಯಲ್ಲಿ ನಮಗೆಲ್ಲ ಇರುವ ಯೋಚನೆ ಎಂದರೆ ಮಕ್ಕಳ ಬಗ್ಗೆ ತಾನೆ. ನಾನು ರಾಮನ ಬಗ್ಗೆ, ನೀನು ಲಕ್ಷ್ಮಣನ ಬಗ್ಗೆ, ಕೈಕೇಯಿ ಭರತನ ಬಗ್ಗೆ.
ವೀರ ಪುತ್ರರನ್ನೇ ಪಡೆದಿದ್ದರೂ ಅವರ ಬಗ್ಗೆ ಚಿಂತಿಸುವಂತಾಯ್ತಲ್ಲ. ಎಂತಹ ವಿಪರ್ಯಾಸ! 14 ವರ್ಷಗಳು ಹೀಗೆ ಚಿಂತಿಸಿ ಚಿಂತಿಸಿ ನನ್ನ ಮನಸ್ಸು ದಡಿದು ಹೋಗಿದೆ. ಅಂತೂ ಆ ಕಷ್ಟಕರವಾದ 14 ವರ್ಷಗಳು ಕಳೆದು ಹೋದವು. ನನ್ನ ನಿನ್ನ ಚಿಂತೆಯೆಲ್ಲ ದೂರ ಆಗುವ ಕಾಲ ಬಂದಾಯಿತು. ನಮ್ಮ ಮಕ್ಕಳು ನಮ್ಮ ಕಣ್ಣೆದುರುಗಡೆ ಕಾಣಿಸಿಕೊಳ್ಳುತ್ತಾರೆ. ಇನ್ನೇನಿಗೆ ಈ ಚಿಂತೆ? ಆದರೆ ಏನಾದರೂ ಅನಿರೀಕ್ಷಿತವಾಗಿ ನಡೆದು ರಾಮನು ಅರಣ್ಯದಲ್ಲೇ ಉಳಿದು ಬಿಟ್ಟರೆ ನಾನೇನು ಮಾಡಲಿ ಸುಮಿತ್ರೆ? ಇಂಥ ವಿಪರೀತವಾದ ಕಲ್ಪನೆ ಎಲ್ಲ ಮಾಡಿಕೊಳ್ಳಬೇಡ. ರಾಮ ಬರದಿದ್ದರೆ ಭರತ ಉಳಿಯುವುದಿಲ್ಲವೆಂದು ರಾಮನಿಗೆ ಚೆನ್ನಾಗಿ ಗೊತ್ತು. ಅದಕ್ಕಾದರೂ ರಾಮ ಬಂದೇ ಬರುತ್ತಾನೆ. ಹೌದು ಸುಮಿತ್ರೆ, ನಿನ್ನ ಮಾತು ಸತ್ಯ. ಭರತ ಏನಾದರೂ ಅನಾಹುತ ಮಾಡಿಕೊಳ್ಳುತ್ತಾನೋ ಎಂಬ ಕಾರಣಕ್ಕಾದರೂ ರಾಮನು ಬಂದೇ ಬರುತ್ತಾನೆ. ಬಂದೇ ಬರುತ್ತಾನೆ. ನಾನು ರಾಮನನ್ನು ನೋಡಬೇಕು, ಸೀತೆಯನ್ನು ಸಂತೈಸಬೇಕು, ಲಕ್ಷ್ಮಣನನ್ನು ಆದರಿಸಬೇಕು. 14 ವರ್ಷಗಳು ಕಂದಮೂಲಗಳನ್ನು ತಿಂದು ಗಾಳಿ ಮಳೆಗಳಲ್ಲಿ ನೊಂದು ಅವರು ತೇಜಸ್ಸನ್ನೇ ಕಳೆದುಕೊಂಡಿರಬಹುದಲ್ಲವೇ? ಅಕ್ಕ, ತಾಯಿಯ ವಾತ್ಸಲ್ಯ ಈಗೆಲ್ಲ ಮಾತನಾಡಿಸುತ್ತಿದೆ. ಸೀತೆ, ರಾಮ, ಲಕ್ಷ್ಮಣರು ಸಾಮಾನ್ಯರಲ್ಲ. ಅವರು ಮೊದಲಿಗಿಂತ ತೇಜಸ್ವಿಯಾಗಿ ಬರುತ್ತಾರೆ. ನೀನೇ ನೋಡಿವೆಂತೆ. ಆದರೆ ನನಗೆ ಅತಿಯಾಗಿ ಸಂತೋಷ ಪಡಲು ಭಯವಾಗುತ್ತಿದೆ ಸುಮಿತ್ರೆ. ಹಿಂದೆ ರಾಮ ಯುವರಾಜನಾಗುತ್ತಾನೆ ಎಂದು ಬಹಳ ಸಂತೋಷಪಟ್ಟೆ, ಬಹಳ ಸಂಭ್ರಮಿಸಿದೆ. ಆದರೆ ಕೈಕೇಯಿ ಸಂಚಿನಿಂದಾಗಿ ಕ್ಷಣ ಮಾತ್ರದಲ್ಲಿ ದುಃಖ ಸಾಗರದಲ್ಲಿ ಮುಳುಗುವಂತಾಯಿತು. ಈಗ ರಾಮನು ಬರುತ್ತಿದ್ದಾನೆ, ಸಂತೋಷ ಪಡಬೇಕು ಎಂದು ಮನಸ್ಸು ಹೇಳುತ್ತಿದೆ. ಆದರೆ ಮತ್ತೆ ಏನಾದರೂ ಅನಾಹುತ ಆಗಿ ಎಲ್ಲಿ ದುಃಖದಲ್ಲಿ ಮುಳುಗಿ ಹೋಗುತ್ತೇನೋ ಎಂಬ ಭಯವು ನನ್ನನ್ನು ಕಾಡುತ್ತಿದೆ. ಅಕ್ಕ, ಅಂದಿಗೂ ಇಂದಿಗೂ ಹೋಲಿಸಿಕೊಂಡು ಕಳವಳ ಪಡಬೇಡ. ಕೈಕೆ ಮಾಡಿದ ತಪ್ಪು ಅವಳಿಗೆ ಅರಿವಾಗಿದೆ. ಅದಕ್ಕೆ ಅವಳು ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ಸೀತೆ, ರಾಮ, ಲಕ್ಷ್ಮಣರು ಹಿಂತಿರುಗಲು ಅವಳು ಕಾಯುತ್ತಿದ್ದಾಳೆ. ನೀನು ಹೇಳಿದಂತೆ ನಡೆದರೆ ಅಷ್ಟೇ ಸಾಕು ಸುಮಿತ್ರೆ. ನಮ್ಮ ಮಕ್ಕಳು ನಮ್ಮ ಕಣ್ಣಿಂದ ಸಂತೋಷದಿಂದ ಆನಂದದಿಂದ ಬಾಳುವುದನ್ನು ಕಣ್ತುಂಬ ನೋಡಿದರೂ ಸಾಕು. ನನ್ನ ಜನ್ಮ ಸಾರ್ಥಕವಾಗುವುದು. ನೀನೇನು ಯೋಚನೆ ಮಾಡಬೇಡಕ್ಕ. ಎಲ್ಲವೂ ನೀನು ಅಂದುಕೊಂಡಂತೆ ನಡೆಯುತ್ತದೆ. ಮಕ್ಕಳ ಆಗಮನವನ್ನು ನಿರೀಕ್ಷಿಸೋಣ. ಅವರ ಸ್ವಾಗತಕ್ಕೆ ನಾವು ಸಿದ್ಧ ಆಗೋಣ. ನೀನು ಹೇಳುವುದೇ ಸರಿ. ನಿನ್ನೊಡನೆ ಮಾತನಾಡಿದ ಮೇಲೆ ನನ್ನ ಮನಸ್ಸಿನಲ್ಲಿದ್ದ ಅಲ್ಪ ಸ್ವಲ್ಪ ಅಳುಕು ಮಾಯವಾಗಿದೆ. ಮನಸ್ಸಿಗೆ ನೆಮ್ಮದಿಯೇ ದೊರೆಯಿತು. ರಾಮ ಬಂದ ಕೂಡಲೇ ಈ ನೆಮ್ಮದಿ ಶಾಶ್ವತವಾಗಿ ಉಳಿಯುತ್ತದೆ. ಲಂಕೆಯ ರಣರಂಗದಲ್ಲಿ ಘೋರವಾದ ಯುದ್ಧ ನಡೆಯಿತು. ರಾವಣನ ಕಡೆಯ ಅನೇಕ ವೀರರು ತಮ್ಮ ಕುಂಭಕರ್ಣ, ಪುತ್ರ ಇಂದ್ರಜಿತು, ಕಡೆಗೆ ಆ ರಾವಣನೂ ಹತನಾದ. ವಿಜಯ ಶ್ರೀರಾಮನದಾಯಿತು. ದೇವತೆಗಳೆಲ್ಲ ರಾಮಚಂದ್ರನನ್ನು ಹರಸಿದರು. ನಿಮ್ಮ ತಂದೆ ದಶರಥ ಮಹಾರಾಜರು ಪರಶಿವನ ಕೃಪೆಯಿಂದ ಕಾಣಿಸಿಕೊಂಡು ರಾಮ, ಸೀತಾ, ಲಕ್ಷ್ಮಣರಿಗೆ ಆಶೀರ್ವಾದ ಮಾಡಿದರು. ಲಂಕೆಯಲ್ಲಿ ಧರ್ಮಾತ್ಮನಾದ ರಾವಣನ ತಮ್ಮ ವಿಭೀಷಣನಿಗೆ ಪಟ್ಟ ಕಟ್ಟಿ ರಾಮಚಂದ್ರ ಸಮಸ್ತ ವಾನರ ಸೇನೆಯೊಂದಿಗೆ ವಿಭೀಷಣನೊಂದಿಗೆ ಪುಷ್ಪಕ ವಿಮಾನದಲ್ಲಿ ಬಂದು ಗಂಗಾ ತೀರದ ಭರದ್ವಾಜ ಮುನಿಗಳ ಆಶ್ರಮದಲ್ಲಿದ್ದಾರೆ. ನಾಳೆ ಅಯೋಧ್ಯೆಗೆ ಬರುತ್ತಿದ್ದಾರೆ. ನೀನು ಮನದಣಿಯ ನಿನ್ನ ಸಹೋದರರನ್ನು ಕಾಣಬಹುದು. ಆಹಾ, ಅದ್ಭುತ, ಅಮೋಘ! ನನ್ನ ಸೋದರ ಶ್ರೀರಾಮಚಂದ್ರನು ಲೋಕಕಂಟಕರಾದ ಅನೇಕ ರಾಕ್ಷಸರನ್ನು ಸಂಹರಿಸಿ ಲೋಕೋಪಕಾರ ಮಾಡಿದ್ದಾನೆ. ಅವನ ಈ ಪರಾಕ್ರಮವು ಯುಗ ಯುಗಗಳಿರುವವರೆಗೂ ಚಿರಸ್ಥಾಯಿಯಾಗಿ ನಿಲ್ಲುತ್ತದೆ. ಮಾರುತಿ, ನನ್ನ ಸಹೋದರನ ಜೊತೆ ಸೇರಿ ನೀನು ಮಹಾ ಸಾಹಸವನ್ನು ಮಾಡಿ ಮಾನ್ಯನಾಗಿರುವೆ.
ನನಗೆ ಪರಮಾನಂದವಾಗಿದೆ. ರಘುಕುಲದ ಕೀರ್ತಿಯನ್ನು ಬೆಳಗಿಸಿದ ನನ್ನ ಸೋದರನ ಪರಮ ಭಕ್ತನಾದ ನೀನು ನನಗೂ ಪರಮಾಪ್ತನಾಗಿದ್ಯಾ. ಭರತಕುಮಾರ, ಶ್ರೀರಾಮನ ಸಂದೇಶವನ್ನು ನಿನಗೆ ತಿಳಿಸಿದ್ದಾಯಿತು. ಜೊತೆಗೆ 14 ವರ್ಷಗಳ ಅವರ ವನವಾಸದ ವೃತ್ತಾಂತವನ್ನು ಹೇಳಿದ್ದಾಯಿತು. ನನ್ನ ಕರ್ತವ್ಯ ಮುಗಿಯಿತು. ಇನ್ನು ನಿನ್ನ ಕುಶಲ ವಾರ್ತೆ ಮತ್ತು ನಿನ್ನ ಸಂದೇಶವನ್ನು ಶ್ರೀರಾಮನಿಗೆ ತಿಳಿಸುವುದಷ್ಟೇ ಉಳಿದಿದೆ. ವಾನರ ಶ್ರೇಷ್ಠ ಹನುಮಂತ, ನಿನ್ನಂತಹ ಮಿತ್ರನನ್ನು ಪಡೆದ ನನ್ನ ಸೋದರ ಶ್ರೀರಾಮಚಂದ್ರ ನಿಜಕ್ಕೂ ಭಾಗ್ಯಶಾಲಿ. ನಿನ್ನ ಸಂದೇಶದಿಂದ ನನ್ನ ಅತ್ತಿಗೆ ಸೀತಾದೇವಿಗೆ ಆನಂದವಾಯಿತು. ನಿನ್ನ ಸಂದೇಶದಿಂದಲೇ ನನ್ನ ಸೋದರ ಶ್ರೀರಾಮಚಂದ್ರನು ಲಂಕೆಯ ಮೇಲೆ ಆಕ್ರಮಣ ಮಾಡಿ ದುರುಳ ರಾವಣನನ್ನು ಸಂಹರಿಸಲು ಸಾಧ್ಯವಾಯಿತು. ಈಗ ನಿನ್ನ ಸಂದೇಶದಿಂದಲೇ ನನ್ನಲ್ಲಿ ನವ ಚೈತನ್ಯ ತುಂಬಿದಂತಾಗಿದೆ. ಅದಕ್ಕೆಲ್ಲ ಶ್ರೀರಾಮನ ಅನುಗ್ರಹವೇ ಕಾರಣ ಭರತಕುಮಾರ. ಶ್ರೀರಾಮಚಂದ್ರ ನನ್ನನ್ನು ನಿರೀಕ್ಷೆ ಮಾಡುತ್ತಿರುತ್ತಾರೆ. ನಿನ್ನ ಸಂದೇಶವಿದ್ದರೆ ತಿಳಿಸು ಭರತಕುಮಾರ. ಹನುಮಂತ, ವನವಾಸದ ಅವಧಿಯಲ್ಲಿ ರಾಮ ಸೀತಾ ಲಕ್ಷ್ಮಣರು ಪಟ್ಟ ಕಷ್ಟಗಳನ್ನು ಕೇಳಿ ನನ್ನ ಕರುಳೊಳಗೆ ಕೆಂಡ ಸುರಿದಷ್ಟು ಯಾತನೆಯಾಯಿತು. ಇದಕ್ಕೆಲ್ಲ ಕಾರಣ ನನ್ನ ತಾಯಿಯ ದುರ್ಬುದ್ಧಿ, ಅವಳ ಲೋಭ. ಅಂದು ನಡೆಯದ ಪಟ್ಟಾಭಿಷೇಕ ಇಂದು ನಡೆಯಬೇಕು. ಈ ಅಯೋಧ್ಯೆಯ ರಾಜ್ಯ ಭಾರವನ್ನು ನಾನು ನನ್ನ ಸೋದರ ಶ್ರೀರಾಮಚಂದ್ರನ ಹೆಗಲ ಮೇಲಿಟ್ಟು ಕೃತಾರ್ಥನಾಗಬೇಕು. ಶ್ರೀರಾಮಚಂದ್ರನನ್ನು ಅರಮನೆಯ ಪ್ರತಿಯೊಬ್ಬರು, ಅಯೋಧ್ಯೆಯ ಎಲ್ಲ ಪ್ರಜೆಗಳು ಆನಂದದಿಂದ ಸ್ವಾಗತಿಸಬೇಕು. ಆ ಕ್ಷಣಕ್ಕಾಗಿ ನಾನು ಜೀವದಿಂದಿದ್ದೇನೆಂದು ನನ್ನ ಸೋದರ ಶ್ರೀರಾಮಚಂದ್ರನಿಗೆ ತಿಳಿಸು. ಅವನು ಬರುವುದು ತಡವಾದರೆ ನನಗೆ ಅಗ್ನಿ ಪ್ರವೇಶವೇ ಗತಿ ಎಂದು ಅವನಿಗೆ ತಿಳಿಸು ಮಾರುತಿ. ಖಂಡಿತ ಹೇಳುತ್ತೇನೆ ಭರತಕುಮಾರ. ನಿನ್ನ ಈ ಸೋದರ ಪ್ರೇಮವನ್ನು ಕಂಡು ನನಗೂ ಅತೀವ ಆನಂದವಾಯಿತು. ನನಗಿನ್ನು ಅಪ್ಪಣೆ ಕೊಡು. ಹೋಗಿ ಬಾ ಹನುಮಂತ. ನನ್ನ ಸೋದರ ರಾಮಚಂದ್ರನಿಗೆ ನನ್ನ ಸಂದೇಶವನ್ನು ತಿಳಿಸು. ನಾನು ಈಗಿನಿಂದಲೇ ರಾಮನ ಸ್ವಾಗತಕ್ಕಾಗಿ ವೈಭವದ ಸಿದ್ಧತೆಗಳನ್ನು ನಡೆಸುತ್ತೇನೆ. ಜೈ ಶ್ರೀರಾಮ್. ರಾಮ ಬರುತ್ತಾನೆ, ನನ್ನ ಸೋದರ ಶ್ರೀರಾಮಚಂದ್ರ ಬರುತ್ತಾನೆ. ಅಯೋಧ್ಯೆಯ ಸಿಂಹಾಸನಾಧೀಶ್ವರ ದಶರಥ ಪುತ್ರ ಶ್ರೀರಾಮಚಂದ್ರ ಬರುತ್ತಾನೆ. ಇಷ್ಟೊತ್ತಿಗೆ ಹನುಮಂತ ಬರಬೇಕಾಗಿತ್ತಲ್ಲವೇ? ಹೌದು ಸೋದರ. ಪ್ರಭು ರಾಮಚಂದ್ರ, ಪ್ರಣಾಮಗಳು. ನೀವು ಸೂಚಿಸಿದಂತೆ ಭರತನಿಗೆ ನಿಮ್ಮ ಸಂದೇಶವನ್ನು ತಿಳಿಸಿ ಬಂದೆ. ಪ್ರಿಯ ಮಾರುತಿ, ನನ್ನ ಸೋದರರಾದ ಭರತ ಶತ್ರುಘ್ನರು ಕುಶಲವಾಗಿದ್ದರಲ್ಲವೇ? ಶ್ರೀರಾಮಚಂದ್ರ, ನಿಮ್ಮಂತೆಯೇ ನಾರು ಮಡಿಯುಟ್ಟು ಜಟಾಧಾರಿಯಾಗಿ ತಪಸ್ವಿಯ ಜೀವನವನ್ನು ನಡೆಸುತ್ತಿರುವ ನಿಮ್ಮ ಸಹೋದರ ಭರತನನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಹೌದು ಪ್ರಭು, ಅವನು ರಾಜನಂತೆ ಕಾಣಲಿಲ್ಲ, ವಿರಾಗಿಯಂತೆ ಕಂಡ. ನನಗಿಲ್ಲದ ಸುಖ ಭೋಗಗಳು ತನಗೂ ಬೇಡವೆಂದು ನಂದಿ ಗ್ರಾಮದಲ್ಲಿ ಉಳಿದಿರುವ ಭರತನ ಪರಿಶುದ್ಧ ಭಾವನೆ, ಅವನ ಸೋದರ ಪ್ರೇಮದಲ್ಲಿ ಕಿಂಚಿತ್ತು ಸಂಶಯ ಉಳಿದಿಲ್ಲ ಮಾರುತಿ. ಹೌದು ಪ್ರಭು, ನೀವು ಸೂಚಿಸಿದಂತೆ ನಾನು ಭರತನನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಆದರೆ ಭರತ ನಿಶ್ಚಯವಾಗಿಯೂ ನಿಮ್ಮ ಆಗಮನಕ್ಕಾಗಿ ಕಾದಿದ್ದಾನೆ. ನಿಮ್ಮ ಪಟ್ಟಾಭಿಷೇಕದ ಕನಸು ಕಾಣುತ್ತಿದ್ದಾನೆ. ನೀವು ಬರುತ್ತಿರುವಿರೆಂದು ಕೇಳಿದ ಕೂಡಲೇ
ಅವನ ಮುಖದಲ್ಲಿ ಮೂಡಿದ ಆನಂದ ಸಂಭ್ರಮಗಳನ್ನು ವರ್ಣಿಸುವಂತಿಲ್ಲ. ಹೌದೇನೋ? ಅವನಿಗೆ ಅಷ್ಟೊಂದು ಸಂತೋಷವಾಯಿತೆ? ಅದರಲ್ಲಿ ಲವಲೇಶವೂ ಸಂದೇಹವಿಲ್ಲ ಪ್ರಭು. ಕಳೆದ 14 ವರ್ಷಗಳಿಂದಲೂ ಅವನು ಕಾಯ ವಾಚ ಮನಸ ನಿಮ್ಮ ಪುನರಾಗಮನದ ನಿರೀಕ್ಷೆಯಲ್ಲಿ ಕಳೆದಿದ್ದಾನೆ. ಜೊತೆಗೆ ನೀವು ಬರುವುದು ತಡವಾದರೆ ತನಗೆ ಅಗ್ನಿ ಪ್ರವೇಶವೇ ಗತಿ ಎಂದು ಒತ್ತಿ ಒತ್ತಿ ತಿಳಿಸಿದ್ದಾನೆ. ಹನುಮಂತ, ಪ್ರಿಯ ಬಂಧು, ನೀನು ಒಳ್ಳೆ ಕಾರ್ಯವನ್ನೇ ಮಾಡಿ ಬಂದಿರುವೆ. ನಾವು ಈಗ ಯಾವ ಶಂಕೆಯೂ ಇಲ್ಲದೆ ಅಯೋಧ್ಯೆಗೆ ಹಿಂದಿರುಗಬಹುದು. ಮೊದಲು ಭರತನಿಗೆ ಸಂತೋಷ ಉಂಟಾಗಬೇಕು, ಅವನ ಆತಂಕ ನಿವಾರಣೆ ಆಗಬೇಕು. ಶತ್ರುಘ್ನ ಸಂತೋಷ ಪಡಬೇಕು. ನಮ್ಮ ಮಾತೆಯರು ಊರ್ಮಿಳೆ, ಶ್ರುತಕೀರ್ತಿ, ಮಾಂಡವಿ, ನಮ್ಮ ಪ್ರಿಯ ಮಂತ್ರಿ ಸುಮಂತ್ರ ಎಲ್ಲರೂ ಸಂತೋಷ ಪಡಬೇಕು. ಹೌದು ಪ್ರಭು, ನಿಮ್ಮ ಆಗಮನ ಅವರಿಗೆ ಅಪಾರ ಸಂತೋಷವಂತು ಮಾಡುತ್ತದೆ. ನಿಷಾದರಾಜ ಗುಹನು ನಿಮಗಾಗಿ ಕಾತರದಿಂದ ಕಾದಿದ್ದಾನೆ. ವನವಾಸದ ಮೊದಲ ರಾತ್ರಿಯನ್ನು ಅವನ ಆಶ್ರಯದಲ್ಲೇ ಕಳೆದದ್ದನ್ನು ನಾನು ಹೇಗೆ ಮರೆಯಲಿ ಹನುಮಂತ? ಲಕ್ಷ್ಮಣ, ಭರತನ ಸೋದರ ವಾತ್ಸಲ್ಯವನ್ನು ನೀನು ನೋಡಿದೆಯಾ? ಅವನ ಮೇಲೆ ನಿನಗೆ ಯಾವ ಸಂದೇಹವೂ ಇಲ್ಲ ತಾನೆ? ಖಂಡಿತ ಇಲ್ಲ ಸಹೋದರ. ಆದರೆ ಹಿಂದೆ ಸಂದರ್ಭವಶಾತ್ ಅವನ ಮೇಲೆ ಕೋಪಿಸಿಕೊಂಡಿದ್ದು ನಿಜ. ಅವನು ಚಿತ್ರಕೂಟಕ್ಕೆ ಸೇನಾ ಸಹಿತನಾಗಿ ಬಂದಾಗ ನೀನು ಕೋಪದಿಂದ ಹಾರಾಡಿದೆಯಲ್ಲ. ಅವನು ನಿನ್ನನ್ನು ಹಿಂದಕ್ಕೆ ಕರೆದೊಯ್ಯಲು ಬಂದಿರುವನೆಂದು ನನಗೇನು ಗೊತ್ತಿತ್ತು. ಆದರೆ ಅವನು ಯಾವಾಗ ನಿನ್ನ ಪಾದುಕೆಗಳೊಂದಿಗೆ ಹೋದನೋ ಆಗಲೇ ಭರತ ಎಂತಹ ಮಹಾತ್ಮ ಎಂಬುದು ನನಗೆ ಅರಿವಾಯಿತು. ಅವನನ್ನು ಕಾಣಬೇಕೆಂಬ ಕಾತುರ ನನ್ನಲ್ಲಿ ಹೆಚ್ಚಾಗುತ್ತಿದೆ.